ಅವರು ಸಿದ್ದರಾಮಯ್ಯ ಪರವಾಗಿ ಮುಖ್ಯಮಂತ್ರಿ ಲಿಂಗಾಯತರ ಪರವಾಗಿ ನಾವು ಲಿಂಗಾಯತರ ಪರವಾಗಿ ಬ್ಯಾಟ್ ಬೀಸ್ಲಿಕ್ಕೆ ಹೋಗಂಗಿಲ್ಲ, ಹೇಳಲಿಕ್ಕೆ ಹೋಗಂಗಿಲ್ಲ. ಆದರೆ ಈ ಭಾಗದ ಜನತೆ ಎಲ್ಲರೂ ಇಚ್ಛೆ, ಕೇವಲ ಲಿಂಗಾಯತರದಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಇಚ್ಛೆ ಏನಂತ ಕೇಳಿದಾಗ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗಳೇ ಆಗ್ಬೇಕಂತದ. ರಾಷ್ಟ್ರೀಯ ಅಧ್ಯಕ್ಷರು ಕೊಡಿದ್ದಾರೆ, ಆಯ್ಕೆ ಮಾಡಿದ್ರೆ ಒತ್ತಾಯ ಮಾಡ್ತಾರೆ ಅಂತ ಎಲ್ಲ ನಾವರ ಒತ್ತಾಯ ಮಾಡೇ ಮಾಡ್ತಿದ್ವು. ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ಇವತ್ತು ನಿಜವಾಗಿ ಅದು ಮುಖ್ಯಮಂತ್ರಿಯ ಸಮಾನವಾಗಿರ್ತಕ್ಕಂಥ ಕುರ್ಚಿ ಅದ. ಅದು ಇವತ್ತು ಇಡೀ ರಾಷ್ಟ್ರೀಯ ಅಧ್ಯಕ್ಷರಂದ್ರೆ ವೀರಶೈವ ಮಹಾಸಭಾ, ವೀರಶೈವ ಲಿಂಗಾಯತ್ ಮಹಾಸಭಾ ಅದು. ಅದಕ್ಕಾಗಿ ಆದಷ್ಟು ಏನು ಕೇಳಿದಾಗ ನಮ್ಮೆಲ್ಲರ ಒತ್ತಾಯ ಅದ, ಎಲ್ಲ ಮಠಾಧೀಶರಲ್ಲಿ ಸಿಎಂ ಆಗ್ಬೇಕಂತ ಹೇಳಿದ್ರೆ ಏನಂತ ಈ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಬಣಗಳು ಎರಡವ, ಒಂದು DK ಶಿವಕುಮಾರ್, ಸಿದ್ದರಾಮಯ್ಯ. ಅದರಲ್ಲಿ ಎಲ್ಲ ನಮಗೂ ಒಂದು ಯಾಕಂದ್ರೆ ಅವಕಾಶ ಕೊಡ್ಲೇಬೇಕಲ್ಲ. ಈ ವೀರೇಂದ್ರ ಪಾಟೀಲ್ ಕೊಟ್ಟ ನಂತರ ಇಲ್ಲಿವರೆಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಬೊಮ್ಮಾಯಿ ಆದ್ರೆ ಆ ಭಾಗದ ಬೊಮ್ಮಾಯಿ ನಮ್ಮ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಜಿಲ್ಲೆಯಾಗಿರ್ತಕ್ಕಂಥ ಬೀದರಿಂದ ಯಾರು ಇಲ್ಲಿಂದ ಯಾರು ಆಗಿಲ್ಲ. ಅದಕ್ಕಾಗಿ ಏನು ಕೇಳಿದಾಗ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಏನಾಗಬೇಕಂದ್ರೆ CM ಆಗ್ಲೇಬೇಕು. ಎಲ್ಲ ಇಬ್ಬರು ಬದಿಗೆ ನಿಂದ್ರಿ ನಮ್ಮ ಏನು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಅವಕಾಶ ಕೊಡ್ಲೇಬೇಕು ಮತ್ತು ಕೊಡ್ಬೇಕಂತಕ್ಕಂಥ ಎಲ್ಲರಲ್ಲಿ ವಿಚಾರ ಮಾಡಿ ಹೇಳ್ತೇನೆ. ನಿಮಗೆ ಮಠಾಧೀಶರು ಎಲ್ಲ ಒತ್ತಡದ ಸರಂಗೆ ನೀವು ಹೋಗ್ತಾರೆ, ಒತ್ತ ಇದ್ರೆ ಎಲ್ಲ ಮಠಾಧೀಶರ ಸಜ್ಜಾಗ್ಲಿ ಬಿಡ, ಅಥವಾ ನಾವೆಲ್ಲ ಕೆಲವೊಂದು ಮಠಾಧೀಶರು ಕೂಡಿ ಈ ಹಿಂದೆ ಯಡಿಯೂರಪ್ಪ ಖಂಡ್ರೆ ಅವ್ರ ಹಿಂದೆ ಎಲ್ಲ ಮಠಾಧೀಶರು ನಿಂತಿದ್ದೇವೆ. ಭೇಟಾಗ್ತೇವೆ, ಅದು ಏನು ವಿಚಾರ ಮಾಡಿ ಹೇಳ್ತೀವಿ, ಸದ್ಯ ಹೇಳಂಗಿಲ್ಲ. ಬಟ್ ಈ ಚರ್ಚೆ ನಡೀತಿದ್ರ ಮತ್ತೆ ನಿಮಗೂ ಒಂದು ಅವಕಾಶ ಕೊಟ್ಟರೆ ಚೆನ್ನಾಗಿ ಆಗ್ತದೆ. ಯಾಕಂದ್ರೆ ಇದಾಗ್ತದೆ ಅಂತಕ್ಕಂಥ ಮಾತು ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ. ಈಶ್ವರ್ ಬಿ ಖಂಡ್ರೆ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಧೀಮಂತ ನಾಯಕರಾಗಿ ಹಲವಾರು ಪ್ರಗತಿಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಅರಣ್ಯ ಸಚಿವರನ್ನೋದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶಕ್ತಿ ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಲ್ಲಿದೆ. ಈಶ್ವರ್ ಖಂಡ್ರೆ ಅವರು ಸರಳ ಸಜ್ಜನಿಕೆ ವ್ಯಕ್ತಿಗಳು ಅಷ್ಟೇ ಅಲ್ಲದೆ ಬಡವರ ಬಂಧುಗಳಾಗಿದ್ದಾರೆ. ರಾಜಕೀಯದಲ್ಲಿ ಅತ್ಯಂತ ನಿಪುಣರು ಮತ್ತು ಪ್ರಗತಿಪರವಾದಂಥ ವಿಚಾರಗಳನ್ನು ಮೈಗೂಡಿಸಿಕೊಂಡವರು. ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 5-6 ಸಲ MLAಗಳಾಗಿ, 2 ಸಲ ಮಂತ್ರಿಗಳಾಗಿ, ಈ ಸಂದರ್ಭದಲ್ಲಿ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಈ ಯಾವ ಉತ್ತರ ಕರ್ನಾಟಕದ ಜನತೆಯ ಆಸೆ ಅದ, ಕೇವಲ ಸ್ವಾಮಿಗಳದ ಅಷ್ಟೇ ಆಸೆ ಅಲ್ಲ, ಎಲ್ಲರ ಆಸೆ ಏನದ ಅಂದರೆ ಒಂದು ಸಲ ಈ ಭಾಗಕ್ಕೆ ವೀರೇಂದ್ರ ಪಾಟೀಲ್ ನಂತರ ಲಿಂಗಾಯತರಿಗೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ಎಲ್ಲರೂ ಮನಸ್ಸು ಮಾಡಿ, ಹೈಕಮಾಂಡ್ ಮನಸ್ಸು ಮಾಡಿ ಎಲ್ಲರೂ ಕೂಡಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದರೆ ಭಾಳ ಸಂತೋಷ ಆಗ್ತದೆ. ಹೈಕಮಾಂಡಕ್ಕೂ ಮತ್ತು ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದೇವೆ. ನಿಜವಾಗಿ ಈ ಸಂಸ್ಥೆ ಬೆಳೆಯಬೇಕಾದ್ರೆ, ಉಳಿಬೇಕಾದ್ರೆ ಭಾಳ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇದು ಬಸವನ ನಾಡು. ಈ ಬಸವನ ನಾಡಿನಲ್ಲಿ ಎಲ್ಲರೂ ಸರಿಸಮಾನವಾಗಿ ಜಾತಿ ಭೇದಗಳನ್ನು ಮಾಡಲಾದೆ ಏನು ಬಾಳತಕ್ಕಂಥ ನಾಡು ನಮ್ಮ ದೇಶದಲ್ಲಿ ಯಾವುದಾದರೆ ಅದು ನಮ್ಮ ಕಲ್ಯಾಣ ಕರ್ನಾಟಕ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಬಾಲ್ಕಿ ಇದೆ. ಅದಕ್ಕಾಗಿ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಅವರ ಒಂದು ಅವಧಿಯಲ್ಲಿ ಉಸ್ತುವಾರಿ ಸಚಿವರಾದ ಮೇಲೆ ಅನುಭವ ಮಟ್ಟ ಕೂಡ ಇವತ್ತು ಸಾಕಷ್ಟು ಪ್ರಗತಿಯನ್ನು ಹೊಂದಿದೆ. 200 ಕೋಟಿ ರೂಪಾಯಿ ಅದಕ್ಕೆ ಮಂಜೂರಿಯನ್ನು ಮಾಡಿ ಇವತ್ತು ವೇಗದ ಗತಿಯಲ್ಲಿ ಏನು ಕೇಳಿದ ಕೆಲಸ ಪ್ರಾರಂಭ ಆಗ್ತಿರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮತ್ತು ಆನಂದ ಆಗ್ತದೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.
ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.